ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ಕಥೆಗಳ ಮೂಲಕ ಇಂಗ್ಲಿಷ್ ಕಲಿಯಿರಿ ಎಂಬ ಸೀರೀಸ್ನ 5ನೇ ವಿಡಿಯೋ. ಈ ರೀತಿಯ ವಿಡಿಯೋಗಳನ್ನು ನೋಡುವುದರಿಂದ ನಿಮ್ಮ ಇಂಗ್ಲಿಷ್ ನಾಲೆಜ್ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಇವತ್ತಿನ ಕಥೆಯ ಹೆಸರು ಗೋಲ್ಡ್ ಕಾಯಿನ್ಸ್ ಆ್ಯಂಡ್ ಎ ಸೆಲ್ಫಿಶ್ ಮ್ಯಾನ್. ಗೋಲ್ಡ್ ಕಾಯಿನ್ಸ್ ಆ್ಯಂಡ್ ಎ ಸೆಲ್ಫಿಶ್ ಮ್ಯಾನ್. ಸ್ಯಾಮ್ ವಾಸ್ ಎ ಗ್ರೀಡಿ ಆ್ಯಂಡ್ ಸೆಲ್ಫಿಶ್ ಮ್ಯಾನ್. ಗ್ರೀಡಿ ದುರಾಸೆ, ಸೆಲ್ಫಿಶ್ ಸ್ವಾರ್ಥಿ. ಸ್ಯಾಮ್ ದುರಾಸೆ ಮತ್ತು ಸ್ವಾರ್ಥಿ ಮನುಷ್ಯ. He always desired to have lots and lots of money. ಸ್ಯಾಮ್ ಯಾವಾಗಲೂ ಬಹಳಷ್ಟು ಹಣವನ್ನು ಹೊಂದಲು ಬಯಸ್ತಾನೆ. ಅಂದರೆ ಸ್ಯಾಮ್ಗೆ ಹೆಚ್ಚು ಹೆಚ್ಚು ಹಣ ಮಾಡಬೇಕೆಂಬ ಒಂದು ಚಿಂತೆ ಮಾತ್ರ. And never hesitated to cheat others to make money. ಮತ್ತು ಹಣವನ್ನು ಗಳಿಸುವುದಕ್ಕೋಸ್ಕರ ಇತರರನ್ನು ಮೋಸ ಮಾಡಲು ಎಂದಿಗೂ ಹಿಂಜರಿಯಲಿಲ್ಲ. ಆಲ್ಸೋ ಹಿ ನೆವರ್ ವಿಶ್ಡ್ ಟು ಶೇರ್ ಎನಿಥಿಂಗ್ ವಿತ್ ಅದರ್ಸ್. ಹಾಗೆಯೇ ಎಂದಿಗೂ ಇತರರೊಂದಿಗೆ ಏನನ್ನೂ ಹಂಚಿಕೊಳ್ಳಲು ಬಯಸಲಿಲ್ಲ. ಅಂದರೆ ಅವನ ಬಿಸ್ನೆಸ್, ಫಿನಾನ್ಷಿಯಲ್ ಸ್ಟೇಟಸ್ ಅಂದರೆ ಆರ್ಥಿಕ ಸ್ಥಿತಿಯ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳಲು ಅವನು ಬಯಸಲಿಲ್ಲ. ಹಿ ಪೇಯ್ಡ್ ವೆರಿ ಲೋ ವೇಜಸ್ ಟು ಹಿಸ್ ಸರ್ವೆಂಟ್ಸ್. He paid very low wages to his servants. ಸ್ಯಾಮ್ ತನ್ನ ಸೇವಕರಿಗೆ ಬಹಳ ಕಡಿಮೆ ಕೂಲಿಯನ್ನು ಕೊಟ್ಟನು. However, one day he learned a lesson. ಆದಾಗ್ಯೂ ಒಂದು ದಿನ ಸ್ಯಾಮ್ ಒಂದು ಪಾಠವನ್ನು ಕಲಿತನು. That changed his life forever. ಅದು ಶಾಶ್ವತವಾಗಿ ಅವನ ಜೀವನವನ್ನು ಬದಲಾಯಿಸಿತು. It so happened that one day, ಒಂದು ದಿನ ಹಾಗೆ ಸಂಭವಿಸಿತು. A small bag, ಒಂದು ಸಣ್ಣ ಚೀಲ, that belongs to Sam was missing. ಸ್ಯಾಮ್ಗೆ ಸೇರಿದ ಒಂದು ಸಣ್ಣ ಚೀಲ ಕಾಣೆಯಾಗಿದೆ. That bag had 50 gold coins in it. ಆ ಚೀಲದಲ್ಲಿ 50 ಚಿನ್ನದ ನಾಣ್ಯಗಳಿದ್ದವು. Sam searched high and low for the bag. ಸ್ಯಾಮ್ ಚೀಲಕ್ಕೆ ಬೇಕಾಗಿ ಎಲ್ಲ ಕಡೆನೂ ಹುಡುಕಿದ, ಎಲ್ಲ ರೀತಿಯಲ್ಲೂ ಹುಡುಕಿದ. But couldn't find it. ಆದರೆ ಸಿಗಲಿಲ್ಲ. Sam's friends and neighbours also joined in the search. ಸ್ಯಾಮ್ನ ಸ್ನೇಹಿತರು ಮತ್ತು ನೆರೆಹೊರೆಯವರು ಹುಡುಕಾಟದಲ್ಲಿ ಸೇರಿಕೊಂಡರು. ನೇಬರ್ಸ್ ನೆರೆಹೊರೆಯವರು. ಬಟ್ ಆಲ್ ದೇರ್ ಎಫರ್ಟ್ಸ್ ವ್ಯಾರ್ ಇನ್ ವೇನ್ ವ್ಯರ್ಥ. ಆದರೆ ಅವರ ಎಲ್ಲ ಪ್ರಯತ್ನಗಳು ವ್ಯರ್ಥವಾಯಿತು. ಆಫ್ಟರ್ ಎ ಕಪಲ್ ಆಫ್ ಡೇಸ್ ಒಂದೆರಡು ದಿನಗಳ ನಂತರ ದಿ 10-year-old daughter of a man working for Sam found the bag. 10-year-old 10 ವರ್ಷ ಪ್ರಾಯವಿರುವ ಡಾಟರ್ ಆಫ್ ಎ ಮ್ಯಾನ್ ವ್ಯಕ್ತಿಯ ಮಗಳು. ದಿ 10-year-old daughter of a man working for Sam found the bag. ಸ್ಯಾಮ್ಗಾಗಿ ಕೆಲಸ ಮಾಡುವ ವ್ಯಕ್ತಿಯ 10 ವರ್ಷದ ಮಗಳು ಬ್ಯಾಗನ್ನು ಕಂಡುಹಿಡಿದ್ಲು. ಅಂದರೆ ಸ್ಯಾಮ್ನ ಕೆಲಸಗಾರನಾಗಿರುವ ಆ ವ್ಯಕ್ತಿಯ 10 ವರ್ಷದ ಮಗಳಿಗೆ ಬ್ಯಾಗ್ ಸಿಕ್ಕಿತು. ಶಿ ಟಾಲ್ಡ್ ಹರ್ ಫಾದರ್ ಅಬೌಟ್ ಇಟ್. ಅವಳು ಅದರ ಬಗ್ಗೆ ತನ್ನ ತಂದೆಗೆ ಹೇಳಿದ್ಲು. ಅಂದರೆ ಆ ಬ್ಯಾಗ್ ಸಿಕ್ಕಿದ ವಿಷಯ ತನ್ನ ತಂದೆಗೆ ಹೇಳಿದ್ಲು. ಹರ್ ಫಾದರ್ ಐಡೆಂಟಿಫೈಡ್ ದಿ ಬ್ಯಾಗ್ ಆಸ್ ದಿ ಒನ್ ದಟ್ ವಾಸ್ ಮಿಸ್ಸಿಂಗ್. ಈ ಬ್ಯಾಗ್ ಆ ಒಂದು ಕಾಣೆಯಾದ ಬ್ಯಾಗ್ ಎಂದು ಅವಳ ತಂದೆ ಗುರುತಿಸಿದರು. ಅಂದರೆ ತನ್ನ ಯಜಮಾನ ಸ್ಯಾಮ್ನ ಬ್ಯಾಗ್ ಎಂದು ಇವಳ ತಂದೆ ಗುರುತಿಸಿದ್ರು. ಆ್ಯಂಡ್ ಇಮ್ಮಿಡಿಯೇಟ್ಲಿ ಡಿಸೈಡೆಡ್ ಟು ಟೇಕ್ ಇಟ್ ಟು ಹಿಸ್ ಮಾಸ್ಟರ್. ಮತ್ತು ತಕ್ಷಣವೇ ಅದನ್ನು ತನ್ನ ಯಜಮಾನ್ಗೆ ತಗೊಂಡೋಗಿ ಕೊಡಲು ನಿರ್ಧರಿಸಿದ. ಹಿ ಗೇವ್ ದಿ ಬ್ಯಾಗ್ ಟು ಹಿಸ್ ಮಾಸ್ಟರ್ ಸ್ಯಾಮ್. ಚೀಲವನ್ನು ತನ್ನ ಯಜಮಾನ ಸ್ಯಾಮ್ಗೆ ಕೊಟ್ಟ. And asked him to check whether the bag had 50 gold coins. ಮತ್ತು ಅವರಲ್ಲಿ ಅಂದರೆ ತನ್ನ ಯಜಮಾನನಲ್ಲಿ ಆ ಬ್ಯಾಗಿನಲ್ಲಿ 50 ಚಿನ್ನದ ನಾಣ್ಯಗಳು ಇವೆಯೇ ಎಂದು ಪರಿಶೀಲಿಸಲು ಹೇಳಿದರು.
Sam was exultant to get the coins back. Exultant. ಉತ್ಸುಕ. Sam was exultant to get the coins back. ನಾಣ್ಯವನ್ನು ಮರಳಿ ಪಡೆಯಲು ಸ್ಯಾಮ್ ಉತ್ಸುಕನಾಗಿದ್ದನು. ಅಂದರೆ ಕಾಣೆಯಾದ ನಾಣ್ಯವನ್ನು ಪಡೆಯಲು ಸ್ಯಾಮ್ ಉತ್ಸುಕನಾಗಿದ್ದನು. ಬಟ್ he decided to play a trick. ಆದರೆ ಸ್ಯಾಮ್ ಒಂದು ಟ್ರಿಕ್ ಆಡಲು ನಿರ್ಧರಿಸಿದ. ತನ್ನ ಚಿನ್ನವಿರುವ ಬ್ಯಾಗ್ ಕಾಣೆಯಾಗಿ ಆ ಬ್ಯಾಗ್ ಸಿಕ್ಕಿ ತಂದುಕೊಟ್ಟ ಆ ಒಂದು ಸಂದರ್ಭದಲ್ಲೂ ದುರಾಸೆ ಮತ್ತು ಸ್ವಾರ್ಥಿ ಮನುಷ್ಯನಾದ ಸ್ಯಾಮ್ ಒಂದು ಟ್ರಿಕ್ ಮಾಡಲು ನಿರ್ಧರಿಸಿದ. He shouted at his worker. ಸ್ಯಾಮ್ ತನ್ನ ಕೆಲಸಗಾರನಲ್ಲಿ ಒದರಿದ, ಅಂದರೆ ಗಟ್ಟಿ ಸ್ವರದಲ್ಲಿ ಬೊಬ್ಬೆ ಹಾಕಿ ಹೇಳಿದ, There were 75 gold coins in this bag. ಈ ಚೀಲದಲ್ಲಿ 75 ಚಿನ್ನದ ನಾಣ್ಯಗಳಿದ್ದವು. But you gave me only 50 gold coins. ಆದರೆ ನೀವು ನನಗೆ ಕೇವಲ 50 ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ದೀರಿ. Where are the other coins? ಇತರ ನಾಣ್ಯಗಳು ಎಲ್ಲಿವೆ? You have stolen them. ನೀವು ಅವುಗಳನ್ನು ಕದ್ದಿದ್ದೀರಿ. ಹೀಗೆ ತನ್ನ ಕೆಲಸಗಾರನಿಗೆ ಸ್ಯಾಮ್ ಹೇಳಿದ. ದಿ ವರ್ಕರ್ ವಾಸ್ ಶಾಕ್ಡ್ ಟು ಹಿಯರ್ ದಿಸ್. ಇದನ್ನು ಕೇಳಿ ಕೆಲಸಗಾರನಿಗೆ ಆಘಾತವಾಯಿತು. ಆ್ಯಂಡ್ ಪ್ಲೀಡೆಡ್ ಹಿಸ್ ಇನ್ನೋಸೆನ್ಸ್. ತಾನು ನಿರಪರಾಧಿ ಎಂದು ಮನವಿ ಮಾಡಿದನು. ಸೆಲ್ಫಿಶ್ ಆ್ಯಂಡ್ ಗ್ರೀಡಿ ಸ್ಯಾಮ್. ಸ್ವಾರ್ಥಿ ಮತ್ತು ದುರಾಸೆಯ ಸ್ಯಾಮ್ ಡಿಡೆಂಟ್ ಆಕ್ಸೆಪ್ಟ್ ದಿ ವರ್ಕರ್ಸ್ ಸ್ಟೋರಿ. ಕೆಲಸಗಾರನ ಕಥೆಯನ್ನು ಒಪ್ಪಿಕೊಳ್ಳಲಿಲ್ಲ. ಆ್ಯಂಡ್ ಡಿಸೈಡೆಡ್ ಟು ಟೇಕ್ ದಿ ಇಶ್ಯೂ ಟು ಕೋರ್ಟ್. ಮತ್ತು ಈ ವಿಷಯವನ್ನು ನ್ಯಾಯಾಲಯಕ್ಕೆ ಕೊಂಡು ಹೋಗಲು ನಿರ್ಧರಿಸಿದ. ಹೀಗೆ ಇಬ್ಬರು ಕೋರ್ಟಿಗೆ ಹೋದರು. ದಿ ಜಡ್ಜ್ ಹಿಯರ್ಡ್ ಬೋತ್ ದಿ ಸೈಡ್ಸ್. ನ್ಯಾಯಾಧೀಶರು ಎರಡೂ ಕಡೆಯವರನ್ನು ಆಲಿಸಿದ್ರು. ಎರಡೂ ಕಡೆಯ ವಾದವನ್ನು ಕೇಳಿದ್ರು. ಹಿ ಕ್ವೆಶ್ಚನ್ಡ್ ದಿ ಡಾಟರ್ ಆ್ಯಂಡ್ ದಿ ವರ್ಕರ್. ಅವರು ಅಂದರೆ ನ್ಯಾಯಾಧೀಶರು ಮಗಳನ್ನು ಮತ್ತು ಕೆಲಸಗಾರನನ್ನು ಪ್ರಶ್ನಿಸಿದ್ರು. ಅಬೌಟ್ ದಿ ನಂಬರ್ ಆಫ್ ಕಾಯಿನ್ಸ್ ದೇ ಹ್ಯಾಡ್ ಫೌಂಡ್ ಇನ್ ದಿ ಬ್ಯಾಗ್. ಚೀಲದಲ್ಲಿ ಸಿಕ್ಕ ನಾಣ್ಯಗಳ ಸಂಖ್ಯೆಯ ಬಗ್ಗೆ ಮಗಳನ್ನು ಮತ್ತು ಕೆಲಸಗಾರನನ್ನು ಪ್ರಶ್ನಿಸಿದ್ರು. ಆ್ಯಂಡ್ ದೇ ಅಶ್ಯೂರ್ಡ್ ಇಟ್ ವಾಸ್ ಓನ್ಲಿ 50 ಗೋಲ್ಡ್ ಕಾಯಿನ್ಸ್. ಮತ್ತು ಅವರು ಅಂದರೆ ಕೆಲಸಗಾರ ಮತ್ತು ಅವನ ಮಗಳು ಕೇವಲ 50 ನಾಣ್ಯಗಳು ಎಂದು ಭರವಸೆ ನೀಡಿದರು. ಆ ಬ್ಯಾಗ್ನಲ್ಲಿ 50 ನಾಣ್ಯಗಳು ಮಾತ್ರ ಇದ್ದಿದ್ದು ಎಂದು ಭರವಸೆ ನೀಡಿದರು. ದೆನ್ ಹಿ ಕ್ರಾಸ್ ಎಕ್ಸಾಮಿನ್ಡ್ ಸ್ಯಾಮ್. ನಂತರ ನ್ಯಾಯಾಧೀಶರು ಸ್ಯಾಮನ್ನು ಕ್ರಾಸ್ ಎಕ್ಸಾಮಿನ್ ಮಾಡ್ತಾರೆ, ಅಡ್ಡ ಪರೀಕ್ಷೆ ಮಾಡ್ತಾರೆ. ಆ್ಯಂಡ್ ಸ್ಯಾಮ್ ರಿಪ್ಲೈಡ್. ಮತ್ತು ಸ್ಯಾಮ್ ಉತ್ತರಿಸಿದ, ಎಸ್ ಮೈ ಲಾರ್ಡ್, ಐ ಹ್ಯಾಡ್ 75 ಗೋಲ್ಡ್ ಕಾಯಿನ್ಸ್ ಇನ್ ಮೈ ಬ್ಯಾಗ್. ಎಸ್ ಮೈ ಲಾರ್ಡ್, ನನ್ನ ಬ್ಯಾಗ್ನಲ್ಲಿ 75 ಚಿನ್ನದ ನಾಣ್ಯಗಳಿದ್ದವು. ಆ್ಯಂಡ್ ದೇ ಗೇವ್ ಮೀ ಓನ್ಲಿ 50 ಗೋಲ್ಡ್ ಕಾಯಿನ್ಸ್. ಮತ್ತು ಅವರು ನನಗೆ ಕೇವಲ 50 ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ದಾರೆ. ಹೆನ್ಸ್ ಇಟ್ಸ್ ಕ್ವೈಟ್ ಒಬ್ವಿಯಸ್ ದ್ಯಾಟ್ ದೇ ಹ್ಯಾವ್ ಸ್ಟಾಲನ್ 25 ಕಾಯಿನ್ಸ್. ಆದ್ದರಿಂದ ಅವರು 25 ಚಿನ್ನದ ನಾಣ್ಯಗಳನ್ನು ಕದ್ದಿದ್ದಾರೆ ಎಂದು ಸ್ಪಷ್ಟವಾಗಿದೆ. ಹೀಗೆ ಸ್ಯಾಮ್ ಹೇಳ್ತಾನೆ, ನನ್ನ ಬ್ಯಾಗ್ನಲ್ಲಿ 75 ಚಿನ್ನದ ನಾಣ್ಯಗಳಿತ್ತು ಮತ್ತು ಅವರು ಕೊಟ್ಟಿದ್ದು ನನಗೆ 50 ಚಿನ್ನದ ನಾಣ್ಯಗಳು. ಹೀಗಿರುವಾಗ 25 ಚಿನ್ನದ ನಾಣ್ಯಗಳನ್ನು ಅವರು ಕದ್ದಿದ್ದಾರೆ ಎಂದು ಸ್ಪಷ್ಟವಾಗಿದೆ ಎಂದು ಸ್ಯಾಮ್ ಹೇಳ್ತಾನೆ. ದಿ ಜಡ್ಜ್ ದೆನ್ ಆಸ್ಕ್ಡ್. ನ್ಯಾಯಾಧೀಶರು ನಂತರ ಕೇಳಿದ್ರು, ಆರ್ ಯು ಶ್ಯೂರ್ ದ್ಯಾಟ್ ಯುವರ್ ಬ್ಯಾಗ್ ಹ್ಯಾಡ್ 75 ಗೋಲ್ಡ್ ಕಾಯಿನ್ಸ್? ನಿಮ್ಮ ಚೀಲದಲ್ಲಿ 75 ಚಿನ್ನದ ನಾಣ್ಯಗಳಿತ್ತು ಎಂದು ನಿಮಗೆ ಖಚಿತವಿದೆಯೇ? ಸ್ಯಾಮ್ ನಾಡೆಡ್ ವಿಗರಸ್ಲಿ. ಸ್ಯಾಮ್ ಹೌದು ಎಂದು ತಲೆಯಾಡಿಸಿದ. ಅಂದರೆ ಖಚಿತವಾಗಿಯೂ ಹೌದು ಎಂದು ತಲೆಯಾಡಿಸಿದ. ದಿ ಜಡ್ಜ್ ದೆನ್ ಮೇಡ್ ಹಿಸ್ ಜಡ್ಜ್ಮೆಂಟ್. ನಂತರ ನ್ಯಾಯಾಧೀಶರು ತನ್ನ ತೀರ್ಪನ್ನು ನೀಡಿದ್ರು.
Since Sam lost a bag of 75 gold coins, ಸ್ಯಾಮ್ 75 ಚಿನ್ನದ ನಾಣ್ಯಗಳಿರುವ ಚೀಲವನ್ನು ಕಳೆದುಕೊಂಡಿದ್ದರಿಂದಲೂ ದಿ ಬ್ಯಾಗ್ ಫೌಂಡ್ ಬೈ ದಿ ಗರ್ಲ್ ಹ್ಯಾಡ್ ಓನ್ಲಿ 50 ಗೋಲ್ಡ್ ಕಾಯಿನ್ಸ್. ಹುಡುಗಿಗೆ ಸಿಕ್ಕಿದ ಚೀಲದಲ್ಲಿ ಕೇವಲ 50 ಚಿನ್ನದ ನಾಣ್ಯಗಳು ಇದ್ದಿದ್ದರಿಂದಲೂ ಇಟ್ಸ್ ಓಬಿಯಸ್ ದ್ಯಾಟ್ ದಿ ಬ್ಯಾಗ್ ದಟ್ ವಾಸ್ ಫೌಂಡ್ ಡಸ್ ನಾಟ್ ಬಿಲಾಂಗ್ ಟು ಸ್ಯಾಮ್. ಪತ್ತೆಯಾದ ಬ್ಯಾಗ್ ಸ್ಯಾಮ್ಗೆ ಸೇರಿದ್ದಲ್ಲ ಎಂದು ಸ್ಪಷ್ಟವಾಗಿದೆ. ಇಟ್ ವಾಸ್ ಲಾಸ್ಟ್ ಬೈ ಸಮ್ವನ್ ಎಲ್ಸ್. ಇದು ಬೇರೆ ಯಾರೋ ಕಳ್ಕೊಂಡ ಬ್ಯಾಗ್. ಇಫ್ ಎನಿ ಒನ್ ಫೈಂಡ್ಸ್ ಎ ಬ್ಯಾಗ್ ಆಫ್ 75 ಗೋಲ್ಡ್ ಕಾಯಿನ್ಸ್, ಯಾರಾದರೂ 75 ಚಿನ್ನದ ನಾಣ್ಯಗಳಿರುವ ಬ್ಯಾಗ್ ಅನ್ನು ಪತ್ತೆ ಮಾಡಿದರೆ, ಬ್ಯಾಗ್ ಸಿಕ್ಕಿದ್ರೆ, ಐ ವಿಲ್ ಡಿಕ್ಲೇರ್ ದಟ್ ಇಟ್ ಬಿಲಾಂಗ್ಸ್ ಟು ಸ್ಯಾಮ್. ಅದು ಸ್ಯಾಮ್ಗೆ ಸೇರಿದ್ದು ಎಂದು ನಾನು ಘೋಷಿಸ್ತೇನೆ. ಆಸ್ ದೇರ್ ಆರ್ ನೋ ಕಂಪ್ಲೇಂಟ್ಸ್ ಅಬೌಟ್ ದಿ ಲಾಸ್ ಆಫ್ 50 ಗೋಲ್ಡ್ ಕಾಯಿನ್ಸ್. 50 ಚಿನ್ನದ ನಾಣ್ಯಗಳು ನಷ್ಟವಾಗಿರುವ ಬಗ್ಗೆ ಯಾವುದೇ ದೂರುಗಳಿಲ್ಲ. ಐ ಆರ್ಡರ್ ದಿ ಗರ್ಲ್ ಆ್ಯಂಡ್ ಹರ್ ಫಾದರ್ ಟು ಟೇಕ್ ದೋಸ್ 50 ಗೋಲ್ಡ್ ಕಾಯಿನ್ಸ್. ಆ 50 ನಾಣ್ಯಗಳನ್ನು ತೆಗೊಳ್ಳುವಂತೆ ನಾನು ಹುಡುಗಿಗೆ ಮತ್ತು ಅವಳ ತಂದೆಗೆ ಆದೇಶಿಸುತ್ತೇನೆ. ಆಸ್ ಎ ಟೋಕನ್ ಆಫ್ ಅಪ್ರಿಷಿಯೇಷನ್ ಫಾರ್ ದರ್ ಆನೆಸ್ಟಿ, ಅವರ ಪ್ರಾಮಾಣಿಕತೆಗೆ ಮೆಚ್ಚುಗೆಯ ಸಂಕೇತವಾಗಿ. ಹೀಗೆ ಸ್ಯಾಮ್ ಒಂದು ಪಾಠ ಕಲಿತ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡ್ತಾ